ಸಂಘಟನೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ನಡೆಸಿದೆ. ಕರ್ನಾಟಕದ 18 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಮಂಗಳವಾರ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಎಐಸಿಸಿ ನಿರ್ದೇಶನದ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರು ಹೆಸರನ್ನ ಸೂಚಿಸಿದ್ದಾರೆ ಎಂದರು. ಜಿಲ್ಲಾಧ್ಯಕ್ಷರುಗಳನ್ನ ಡೆಲ್ಲಿ ಕರೆಸಿ ಒಂದು ಎಲ್ಲ ಮೀಟಿಂಗ್ ಮಾಡಿ ಆರ್ಗನೈಸೇಷನ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಆಗಿದೆ. ಭಾಳ ಸೀರಿಯಸ್ ಆಗಿ ಹೈಕಮಾಂಡ್ನವರು ತಗೊಂಡಿದ್ದಾರೆ. ಕೇಂದ್ರ ಕಾಂಗ್ರೆಸ್ ಪಕ್ಷ ತುಂಬ ಸೀರಿಯಸ್ ಆಗಿ ಪಕ್ಷ ಸಂಘಟನೆ ಈ ವರ್ಷ ಪೂರ ಪಕ್ಷ ಸಂಘಟನೆಗೆ ಎಷ್ಟು ಮ್ಯಾಕ್ಸಿಮಮ್ ಇದನ್ನು ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಅದರ ಪ್ರಕಾರ ಕೊಡಬೇಕು ಅಂತ. ಅದೇ ರೀತಿಯಲ್ಲಿ ಸುಮಾರು 18 ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾಯಿದ್ದಾರೆ, ಜಿಲ್ಲಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾರೆ. ಅದರಲ್ಲಿ ಕೆಲವರು ಚೇರ್ಮನ್ಗಳಾಗಿದ್ದಾರೆ, ಕೆಲವರು ಭಾಳ ಲಾಂಗ್ ಟೈಮಲ್ಲಿ ಇದ್ದಂಥವರಿದ್ದಾರೆ. ಅದನ್ನು ಈಗಾಗಲೇ AICCಯ ಒಂದು ನಿರ್ದೇಶನದ ಮೇರೆಗೆ KPCC ಅಧ್ಯಕ್ಷರು ಅದರ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಅದಾಗುತ್ತೆ. ಅದರ ಜೊತೆಗೆ ಹೇಗೆ ನಾವು ಬಲಿಷ್ಠವಾಗಿ ಪಕ್ಷನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಮುಖಂಡರನ್ನ ಅವರ ಅನಿಸಿಕೆಗಳನ್ನೆಲ್ಲ ಪಡೆದು ನಾವು ಹೇಗೆ ಯಾರನ್ನ ಮಾಡಿದ್ರೆ ಅನುಕೂಲ ಏನು, ಅಥವಾ ಅವ್ರನ್ನೇ ಕಂಟಿನ್ಯೂ ಮಾಡಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ನಿಜವಾಗಿ ಸ್ಥಳೀಯವಾಗಿ ಬೇಕಾದಂಥ ಅವರ ಏನು ಅನಿಸಿಕೆಗಳಿರ್ತದೆ ಅದರ ಪ್ರಕಾರ ಹೋಗ್ತೀವಿ ಹೊರತು ಹೈಕಮಾಂಡ್ ಆಗಲಿ ಅಥವಾ ರಾಜ್ಯದ KPCC ಆಗಲಿ ಅವರೇ ಆದಂಥ ಅವ್ರ ನಿರ್ಧಾರನ ತಗೊಳ್ಳುವಂಥ ಪರಿಸ್ಥಿತಿ ನಾವು ಮಾಡಲ್ಲ. ನಾವು ಇಲ್ಲಿಯ ಲೋಕಲ್ ಲೀಡರ್ಗಳನ್ನ ಮತ್ತು ಎಲ್ಲರನ್ನೂ ಕೇಳಿ, ಬ್ಲಾಕ್ ಪ್ರೆಸಿಡೆಂಟ್ಸು ಪ್ರತಿಯೊಬ್ಬರನ್ನು ಕೇಳಿ ಇವಾಗೆಲ್ಲ ಬದಲಾವಣೆ ಆಗಿದೆ. ನಿಮಗೆ ಗೊತ್ತಿರಬೇಕೀಗ ಒಂದೊಂದು ಜಿಲ್ಲೆಗೆ AICCಯಿಂದ ಒಬ್ಬೊಬ್ಬರು ನಾಯಕರನ್ನ ನೇಮಕ ಮಾಡಿದ್ದಾರೆ. ಈಗ ಆಲ್ರೆಡಿ ಗುಜರಾತಿಂದ ಪ್ರಾರಂಭ ಆಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ದತ್ತ ಅವರು AICC ಸೆಕ್ರೆಟರಿಗೆ ಒಂದೇ ಒಂದು ಜಿಲ್ಲೆ ಕೊಟ್ಟಿದ್ದಾರೆ ಗುಜರಾತಲ್ಲಿ. ಗುಜರಾತ್ನು ಈಸ್ ಗಿವನ್ ಓನ್ಲಿ ಒನ್ ಡಿಸ್ಟ್ರಿಕ್ಟ್. ಅಲ್ಲಿ DCC ಪ್ರೆಸಿಡೆಂಟ್ ಮಾಡಲಿಕ್ಕೇ ಅವರು ಅಲ್ಲಿ ಹೋಗಿ ಆ DCC ಪ್ರೆಸಿಡೆಂಟ್ನ ಯಾರನ್ನು ಮಾಡಬೇಕು, ಯಾಕೆಂದರೆ ನಾವು ಮುಂಚೆ ಬದಲಾವಣೆ ಮಾಡ್ತಿದ್ವಲ್ಲ ಆ ಸಿಸ್ಟಮ್ ಇಲ್ಲ. ಈಗ ಸ್ಥಳೀಯವಾಗಿ ಎಲ್ಲರ ಜೊತೆ ಬೆರೆತು ನಿಮಗೆ ಯಾರು ಬೇಕು ಅಂತ ಕೇಳಿ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡುವಂಥ ಒಂದು ಪರಿಸ್ಥಿತಿನ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ಆ ಪ್ರಯೋಗ ಆದ ತಕ್ಷಣಲೇ ನಾವು ಇದರಲ್ಲೂ ಕೂಡ ನಾವು ಆಲ್ರೆಡಿ 18 ಜನ ನಿಮ್ಗೆ ಹೇಳ್ದಂಗೆ ನಾವು ಲಿಸ್ಟ್ ಮಾಡಿದ್ದೀವಿ. ಅವರು AICCದು ಆದೇಶದ ಬಿಕಾಸ್ ಆಫ್ ದಟ್ ಆದೇಶ ನಾವು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ. ಇಲ್ಲಿ ಅದೇ ಪಾಲಿಸಿನ ನಾವು ಅಡ್ಯಾಪ್ಟ್ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸ್ಥಳೀಯ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿ ಹೈಕಮಾಂಡ್ ಪ್ರಯೋಗ ಮಾಡಿದ ಅವರು AICC ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ ಎಂದರು. KPCC ಅಧ್ಯಕ್ಷರ ಬದಲಾವಣೆ ಇಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ದೊಡ್ಡ ಹೋರಾಟ ನಡೆಸಿದ್ದೇವೆ. ಈಗ ಬೆಳಗಾವಿಯಲ್ಲಿಯೂ ನಡೆಸುತ್ತೇವೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.